ನಿಜವಾದ ವರ್ತನೆ, ನಿಜವಾದ ಸ್ವಭಾವ ಇದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೋಷಾವೇಶದಲ್ಲಿ ಮಾತನಾಡಿದ್ದಾರೆ. ಸಿಟಿ ರವಿ ಅವರು ಕೂಡ ರೋಷಾವೇಶದಲ್ಲಿ ಮಾತನಾಡಿದ್ದಾರೆ. ಗಮನಿಸಿ, ಚರ್ಚೆ ಪ್ರಾರಂಭ ಮಾಡೋಣ. ರೀತಿ ಹೆದರಿಸೋದು ಅಲ್ಲ, ಹೆದರುವಂತ ರಾಜಕಾರಣಿ ಅಲ್ಲ. ಆ ರೀತಿ ಹೆದರಿಸುವಂತ ರಾಜಕಾರಣ ನನ್ನ ಹತ್ರ ಮಾಡುವಂತದ್ ಬೇಡ. ಆ ರೀತಿ ಹೆದರಿಸಿ ರಾಜಕಾರಣ ಮಾಡಕ್ಕೆ ನಾನೇನು ಇವತ್ತು ನೆನ್ನೆ ಬಂದವನ. ರೀತಿ ಹೆದರಿಸೋದು ಅಲ್ಲ, ಹೆದರುವಂತ ರಾಜಕಾರಣಿ ಅಲ್ಲ. ಆ ರೀತಿ ಹೆದರಿಸುವಂತ ರಾಜಕಾರಣ ನನ್ನ ಹತ್ರ ಮಾಡುವಂತದ್ ಬೇಡ. ಆ ರೀತಿ ಹೆದರಿಸಿ ರಾಜಕಾರಣ ಮಾಡಕ್ಕೆ ನಾನೇನು ಇವತ್ತು ನೆನ್ನೆ ಬಂದವನ. ನಾನು ಆ ರೀತಿ ಪದ ಬಳಕೆ ಮಾಡಿದ್ರೆ ನಿಮ್ ತೋರಿಸಿ, ನಿಮ್ಗೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುತ್ತಲ್ಲ. ಈಗ ಅವ್ರೇನ್ ಪದ ಬಳಕೆ ಮಾಡಿದ್ರು ನೀವು ನೋಡಿದ್ರಲ್ಲ. ಇದು ಕುಮ್ಮ ಕೊಟ್ಟರು ಯಾರು? ಅಟ್ಯಾಕ್ ಮಾಡಿರಿ ಸರ್. ಯಾರು ಈ ಪ್ರಕರಣವನ್ನ ಏಕಮುಖವಾಗಿ ಹೇಗೆ ಅಂತ ಸರ್? ಇವಾಗ ಯಾರಿದ್ದಾರೆ? ಅವ್ರನ್ನ ಕಸ್ಟಡಿಗೆ ತಗೊಳ್ಳ, ನೀವು ಕಸ್ಟಡಿಗೆ ತಗೊಳ್ರಿ. ನಾನು ಆ ರೀತಿ ನಿಜವಾದ ವರ್ತನೆ, ನಿಜವಾದ ಸ್ವಭಾವ ಇದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೋಷಾವೇಶದಲ್ಲಿ ಮಾತನಾಡಿದ್ದಾರೆ. ಸಿಟಿ ರವಿ ಅವರು ಕೂಡ ರೋಷಾವೇಶದಲ್ಲಿ ಮಾತನಾಡಿದ್ದಾರೆ. ಗಮನಿಸಿ, ಚರ್ಚೆ ಪ್ರಾರಂಭ ಮಾಡೋಣ. ರೀತಿ ಹೆದರಿಸೋದು ಅಲ್ಲ, ಹೆದರುವಂತ ರಾಜಕಾರಣಿ ಅಲ್ಲ. ಆ ರೀತಿ ಹೆದರಿಸುವಂತ ರಾಜಕಾರಣ ನನ್ನ ಹತ್ರ ಮಾಡುವಂತದ್ ಬೇಡ. ಆ ರೀತಿ ಹೆದರಿಸಿ ರಾಜಕಾರಣ ಮಾಡಕ್ಕೆ ನಾನೇನು ಇವತ್ತು ನೆನ್ನೆ ಬಂದವನ. ರೀತಿ ಹೆದರಿಸೋದು ಅಲ್ಲ, ಹೆದರುವಂತ ರಾಜಕಾರಣಿ ಅಲ್ಲ. ಆ ರೀತಿ ಹೆದರಿಸುವಂತ ರಾಜಕಾರಣ ನನ್ನ ಹತ್ರ ಮಾಡುವಂತದ್ ಬೇಡ. ಆ ರೀತಿ ಹೆದರಿಸಿ ರಾಜಕಾರಣ ಮಾಡಕ್ಕೆ ನಾನೇನು ಇವತ್ತು ನೆನ್ನೆ ಬಂದವನ. ನಾನು ಆ ರೀತಿ ಪದ ಬಳಕೆ ಮಾಡಿದ್ರೆ ನಿಮ್ ತೋರಿಸಿ, ನಿಮ್ಗೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುತ್ತಲ್ಲ. ಈಗ ಅವ್ರೇನ್ ಪದ ಬಳಕೆ ಮಾಡಿದ್ರು ನೀವು ನೋಡಿದ್ರಲ್ಲ. ಇದು ಕುಮ್ಮ ಕೊಟ್ಟರು ಯಾರು? ಅಟ್ಯಾಕ್ ಮಾಡಿರಿ ಸರ್. ಯಾರು ಈ ಪ್ರಕರಣವನ್ನ ಏಕಮುಖವಾಗಿ ಹೇಗೆ ಅಂತ ಸರ್? ಇವಾಗ ಯಾರಿದ್ದಾರೆ? ಅವ್ರನ್ನ ಕಸ್ಟಡಿಗೆ ತಗೊಳ್ಳ, ನೀವು ಕಸ್ಟಡಿಗೆ ತಗೊಳ್ರಿ. ನಾನು ಆ ರೀತಿ ನಿಜವಾದ ವರ್ತನೆ, ನಿಜವಾದ ಸ್ವಭಾವ ಇದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೋಷಾವೇಶದಲ್ಲಿ ಮಾತನಾಡಿದ್ದಾರೆ. ಸಿಟಿ ರವಿ ಅವರು ಕೂಡ ರೋಷಾವೇಶದಲ್ಲಿ ಮಾತನಾಡಿದ್ದಾರೆ. ಗಮನಿಸಿ, ಚರ್ಚೆ ಪ್ರಾರಂಭ ಮಾಡೋಣ. ರೀತಿ ಹೆದರಿಸೋದು ಅಲ್ಲ, ಹೆದರುವಂತ ರಾಜಕಾರಣಿ ಅಲ್ಲ. ಆ ರೀತಿ ಹೆದರಿಸುವಂತ ರಾಜಕಾರಣ ನನ್ನ ಹತ್ರ ಮಾಡುವಂತದ್ ಬೇಡ. ಆ ರೀತಿ ಹೆದರಿಸಿ ರಾಜಕಾರಣ ಮಾಡಕ್ಕೆ ನಾನೇನು ಇವತ್ತು ನೆನ್ನೆ ಬಂದವನ. ರೀತಿ ಹೆದರಿಸೋದು ಅಲ್ಲ, ಹೆದರುವಂತ ರಾಜಕಾರಣಿ ಅಲ್ಲ. ಆ ರೀತಿ ಹೆದರಿಸುವಂತ ರಾಜಕಾರಣ ನನ್ನ ಹತ್ರ ಮಾಡುವಂತದ್ ಬೇಡ. ಆ ರೀತಿ ಹೆದರಿಸಿ ರಾಜಕಾರಣ ಮಾಡಕ್ಕೆ ನಾನೇನು ಇವತ್ತು ನೆನ್ನೆ ಬಂದವನ. ನಾನು ಆ ರೀತಿ ಪದ ಬಳಕೆ ಮಾಡಿದ್ರೆ ನಿಮ್ ತೋರಿಸಿ, ನಿಮ್ಗೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುತ್ತಲ್ಲ. ಈಗ ಅವ್ರೇನ್ ಪದ ಬಳಕೆ ಮಾಡಿದ್ರು ನೀವು ನೋಡಿದ್ರಲ್ಲ. ಇದು ಕುಮ್ಮ ಕೊಟ್ಟರು ಯಾರು? ಅಟ್ಯಾಕ್ ಮಾಡಿರಿ ಸರ್. ಯಾರು ಈ ಪ್ರಕರಣವನ್ನ ಏಕಮುಖವಾಗಿ ಹೇಗೆ ಅಂತ ಸರ್? ಇವಾಗ ಯಾರಿದ್ದಾರೆ? ಅವ್ರನ್ನ ಕಸ್ಟಡಿಗೆ ತಗೊಳ್ಳ, ನೀವು ಕಸ್ಟಡಿಗೆ ತಗೊಳ್ರಿ. ನಾನು ಆ ರೀತಿ ನಿಜವಾದ ವರ್ತನೆ, ನಿಜವಾದ ಸ್ವಭಾವ ಇದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೋಷಾವೇಶದಲ್ಲಿ ಮಾತನಾಡಿದ್ದಾರೆ. ಸಿಟಿ ರವಿ ಅವರು ಕೂಡ ರೋಷಾವೇಶದಲ್ಲಿ ಮಾತನಾಡಿದ್ದಾರೆ. ಗಮನಿಸಿ, ಚರ್ಚೆ ಪ್ರಾರಂಭ ಮಾಡೋಣ. ಗೌರವ
ರೀತಿ ಹೆದರ್ಸೋದು ಅಲ್ಲ, ಹೆದರುವಂತ ರಾಜಕಾರಣಿ ಅಲ್ಲ. ಆ ರೀತಿ ಹೆದರ್ಸುವಂತ ರಾಜಕಾರಣ ನನ್ನ ಹತ್ರ ಮಾಡುವಂತದ್ ಬೇಡ. ಆ ರೀತಿ ಹೆದರ್ಸಿ ರಾಜಕಾರಣ ಮಾಡಕ್ಕೆ ನಾನೇನು ಇವತ್ತು ನೆನ್ನೆ ಬಂದವನ. ರೀತಿ ಹೆದರ್ಸೋದು ಅಲ್ಲ, ಹೆದರುವಂತ ರಾಜಕಾರಣಿ ಅಲ್ಲ. ಆ ರೀತಿ ಹೆದರ್ಸುವಂತ ರಾಜಕಾರಣ ನನ್ನ ಹತ್ರ ಮಾಡುವಂತದ್ ಬೇಡ. ಆ ರೀತಿ ಹೆದರ್ಸಿ ರಾಜಕಾರಣ ಮಾಡಕ್ಕೆ ನಾನೇನು ಇವತ್ತು ನೆನ್ನೆ ಬಂದವನ. ನಾನು ಆ ರೀತಿ ಪದ ಬಳಕೆ ಮಾಡಿದ್ರೆ ನೀವು ತೋರಿಸಿ, ನಿಮ್ಗೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುತ್ತಲ್ಲ. ಈಗ ಅವ್ರೇನ್ ಪದ ಬಳಕೆ ಮಾಡಿದ್ರು ನೀವು ನೋಡಿದ್ರಲ್ಲ. ಇದು ಕುಂಭ ಕೊಟ್ಟರು ಯಾರು? ಅಟ್ಯಾಕ್ ಮಾಡಿರಿ ಸರ್, ಯಾರು ಕದ್ದೆಂತ ಈ ಪ್ರಕರಣವನ್ನ ಏಕಮುಖವಾಗಿ ಹೇಗೆ ಅಂತ ಸರ್? ಜೀವಕ್ಕೆ ಯಾರಿದ್ದಾರೆ, ಯಾರು ರಕ್ಷಣೆ? ಅವ್ರನ್ನ ಕಸ್ಟಡಿಗೆ ತಗೊಳ್ಳೋ, ನೀವು ಕಸ್ಟಡಿಗೆ ತಗೊಳ್ರಿ. ನಾನು ಆ ರೀತಿ ನಿಜವಾದ ವರ್ತನೆ, ನಿಜವಾದ ಸ್ವಭಾವ ಇದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೋಷಾವೇಶದಲ್ಲಿ ಮಾತನಾಡಿದ್ದಾರೆ. ಸಿಟಿ ರವಿ ಅವರು ಕೂಡ ರೋಷಾವೇಶದಲ್ಲಿ ಮಾತನಾಡಿದ್ದಾರೆ. ಗಮನಿಸಿ, ಚರ್ಚೆ ಪ್ರಾರಂಭ ಮಾಡೋಣ. ರೀತಿ ಹೆದರ್ಸೋದು ಅಲ್ಲ, ಹೆದರುವಂತ ರಾಜಕಾರಣಿ ಅಲ್ಲ. ಆ ರೀತಿ ಹೆದರ್ಸುವಂತ ರಾಜಕಾರಣ ನನ್ನ ಹತ್ರ ಮಾಡುವಂತದ್ ಬೇಡ. ಆ ರೀತಿ ಹೆದರ್ಸಿ ರಾಜಕಾರಣ ಮಾಡಕ್ಕೆ ನಾನೇನು ಇವತ್ತು ನೆನ್ನೆ ಬಂದವನ. ರೀತಿ ಹೆದರ್ಸೋದು ಅಲ್ಲ, ಹೆದರುವಂತ ರಾಜಕಾರಣಿ ಅಲ್ಲ. ಆ ರೀತಿ ಹೆದರ್ಸುವಂತ ರಾಜಕಾರಣ ನನ್ನ ಹತ್ರ ಮಾಡುವಂತದ್ ಬೇಡ. ಆ ರೀತಿ ಹೆದರ್ಸಿ ರಾಜಕಾರಣ ಮಾಡಕ್ಕೆ ನಾನೇನು ಇವತ್ತು ನೆನ್ನೆ ಬಂದವನ. ನಾನು ಆ ರೀತಿ ಪದ ಬಳಕೆ ಮಾಡಿದ್ರೆ ನೀವು ತೋರಿಸಿ, ನಿಮ್ಗೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುತ್ತಲ್ಲ. ಈಗ ಅವ್ರೇನ್ ಪದ ಬಳಕೆ ಮಾಡಿದ್ರು ನೀವು ನೋಡಿದ್ರಲ್ಲ. ಇದು ಕುಂಭ ಕೊಟ್ಟರು ಯಾರು? ಅಟ್ಯಾಕ್ ಮಾಡಿರಿ ಸರ್, ಯಾರು ಕದ್ದೆಂತ ಈ ಪ್ರಕರಣವನ್ನ ಏಕಮುಖವಾಗಿ ಹೇಗೆ ಅಂತ ಸರ್? ಜೀವಕ್ಕೆ ಯಾರಿದ್ದಾರೆ, ಯಾರು ರಕ್ಷಣೆ? ಅವ್ರನ್ನ ಕಸ್ಟಡಿಗೆ ತಗೊಳ್ಳೋ, ನೀವು ಕಸ್ಟಡಿಗೆ ತಗೊಳ್ರಿ. ನಾನು ಆ ರೀತಿ ನಿಜವಾದ ವರ್ತನೆ, ನಿಜವಾದ ಸ್ವಭಾವ ಇದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೋಷಾವೇಶದಲ್ಲಿ ಮಾತನಾಡಿದ್ದಾರೆ. ಸಿಟಿ ರವಿ ಅವರು ಕೂಡ ರೋಷಾವೇಶದಲ್ಲಿ ಮಾತನಾಡಿದ್ದಾರೆ. ಗಮನಿಸಿ, ಚರ್ಚೆ ಪ್ರಾರಂಭ ಮಾಡೋಣ. ರೀತಿ ಹೆದರ್ಸೋದು ಅಲ್ಲ, ಹೆದರುವಂತ ರಾಜಕಾರಣಿ ಅಲ್ಲ. ಆ ರೀತಿ ಹೆದರ್ಸುವಂತ ರಾಜಕಾರಣ ನನ್ನ ಹತ್ರ ಮಾಡುವಂತದ್ ಬೇಡ. ಆ ರೀತಿ ಹೆದರ್ಸಿ ರಾಜಕಾರಣ ಮಾಡಕ್ಕೆ ನಾನೇನು ಇವತ್ತು